ನಾಯಕರಾಗಿರ್ತಕ್ಕಂಥ ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲಿ JDLPಯ ನಾಯಕರಾಗಿ ನೂತನವಾಗಿ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸುರೇಶ್ ಬಾಬುಣ್ಣನ ಜೊತೆಗೂಡಿ ಈಗ ತಾನೇ ಪುಟ್ಟರಾಜಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು 2018ರಲ್ಲಿ ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಏನಿವತ್ತು ಇಲ್ಲಿ ಬ್ರಿಡ್ಜನ್ನು ನಾವು ನೋಡ್ಬೋದು, ಈ ಸೇತುವೆನ ನೋಡ್ಬೋದು, ಅವರು ಶಂಕುಸ್ಥಾಪನೆಯನ್ನು ಮಾಡಿದಂಥ ಒಂದು ಸಂದರ್ಭ ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಇದು ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು ಈಗ ತಾನೇ ಪುಟ್ಟರಾಜಣ್ಣ ಅವರು ನನಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇದೇ ತಿಂಗಳು ಅಂದರೆ ಇವತ್ತು 1ನೇ ತಾರೀಕು 11ನೇ ತಾರೀಕಂದು ಕಾವೇರಿ ತಾಯಿಯ ಮಾತೆಯ ಒಂದು ಪೂಜೆಯನ್ನು ಮಾಡಿ ತದನಂತರ ಇವತ್ತು ಗದ್ದೆಯಲ್ಲಿ ನಾಟಿಯನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಾನ್ಯ ಕುಮಾರಣ್ಣ ಅವರು ಚಾಲನೆ ಕೊಡಲಿದ್ದಾರೆ. ಕಳೆದ ವರ್ಷ ಏನು ನಮ್ಮ ರೈತಾಪಿ ವರ್ಗದ ತಂದೆ ತಾಯಂದಿರುಗಳು ಬರಗಾಲಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಈ ಬಾರಿ ಮಾನ್ಯ ಕುಮಾರಣ್ಣ ಅವ್ರನ್ನ ಏನು ಜಿಲ್ಲೆಯ ಜನತೆ ಅವರ ಒಂದು ಆಶೀರ್ವಾದದಿಂದ ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸಚಿವರಾಗಿ ಈ ದೇಶವನ್ನು ಮತ್ತು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ ಒಂದು ಹೊಸ ಶಕ್ತಿಯನ್ನು ತುಂಬಿಸ್ಕೊಟ್ಟಿರ್ತಕ್ಕಂಥದ್ದು ಜಿಲ್ಲೆಯ ಜನತೆ. ಅವರ ಜೊತೆಯಲ್ಲಿ ವಿಶೇಷವಾಗಿ 11ನೇ ತಾರೀಕಂದು ಏನು ಎಲ್ಲ ನಮ್ಮ ತಾಯಂದ್ರ ಜೊತೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ತಾಯಂದ್ರ ಜೊತೆ ಭತ್ತವನ್ನು ನಾಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕುಮಾರಣ್ಣ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ ಪುಟ್ಟರಾಜಣ್ಣ ಅವರ ಒಂದು ನೇತೃತ್ವದಲ್ಲಿ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಸುಗಮವಾಗಿ ಮಾಡ್ತಕ್ಕಂಥದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ. ಹಾಗಾಗಿ ಅವರ ಜೊತೆಗೂಡಿ ನಾನು ಕೂಡ ಇರ್ತೇನೆ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಬರ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.